ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭಾಷಾ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಚಾನೆಲ್ನಲ್ಲಿ ನಾವು ತೋಟಗಾರಿಕಾ ಬೆಳೆಗಳಾದ ಅಡಿಕೆ, ಶುಂಠಿ, ಕೊಬ್ಬರಿ ಮತ್ತು ಮಾರುಕಟ್ಟೆಯಲ್ಲಿ ಪ್ರತಿದಿನ ಇರುವ ನೈಜ ಮಾರುಕಟ್ಟೆ ಬೆಲೆಗಳ ಮಾಹಿತಿಯನ್ನು ನಿಮಗೆ ನೀಡುತ್ತೇವೆ. ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದವರು ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ಹೊಸ ವಿಡಿಯೋಗಳ ಮಾಹಿತಿ ತಕ್ಷಣ ಪಡೆಯಿರಿ. ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಆರಂಭ ಮಾಡೋಣ. ವೀಕ್ಷಕರೇ, ಇಂದು ಯಾವ ತಾಲೂಕುಗಳಲ್ಲಿ ಪ್ರತಿ 100 ಕೆಜಿ ರಾಶಿ ಅಡಿಕೆಗೆ, ಚಾಲಿ ಅಡಿಕೆ, ಇತರ ಅಡಿಕೆ ಇವುಗಳಿಗೆ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಇದೆ ಎಂದು ತಿಳಿದುಕೊಳ್ಳೋಣ. ಇಂದು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ವಹಿವಾಟು ಬಹಳ ಚುರುಕಾಗಿತ್ತು. ವ್ಯಾಪಾರಿಗಳು ಮುಂದಿನ ವಾರದ ಸ್ಟಾಕ್ ದೃಷ್ಟಿಯಲ್ಲಿಟ್ಟುಕೊಂಡು ಉತ್ತಮ ಗುಣಮಟ್ಟದ ಅಡಿಕೆ ಲಾಟುಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಸರಿಯಾಗಿ ಒಣಗಿದ ತೂಕವಿರುವ ಅಡಿಕೆಗೆ ಮಾರುಕಟ್ಟೆಯಲ್ಲಿ ಸಖತ್ ಕಾಂಪಿಟೇಷನ್ ಇತ್ತು. ಇನ್ನು ತಿಪಟೂರು ಕೊಬ್ಬರಿ ಮಾರುಕಟ್ಟೆಯು ಸ್ಥಿರವಾಗಿದ್ದು ಅಡಿಕೆ ಬೆಲೆಗೆ ಪರೋಕ್ಷ ಬೆಂಬಲ ನೀಡುತ್ತಿದೆ. ಇಂದಿನ ಶಿವಮೊಗ್ಗ ಮಾರುಕಟ್ಟೆಯ ದರ: ಸರಕು 86,340 ರೂಪಾಯಿ, 76,000 ರೂಪಾಯಿ. ಬೆಟ್ಟೆ 58,610 ರೂಪಾಯಿ, 58,610 ರೂಪಾಯಿ. ರಾಶಿ 54,009 ರೂಪಾಯಿ, 50,600 ರೂಪಾಯಿ. ಗೊರಬಲು 36,399 ರೂಪಾಯಿ, 36,000 ರೂಪಾಯಿ. ಕರ್ನಾಟಕ ಇತರೆ ಅಡಿಕೆ ಮಾರುಕಟ್ಟೆ ಧಾರಣೆ. ಮಾರುಕಟ್ಟೆ ಅಡಿಕೆ ವಿಧ: ಗರಿಷ್ಠ ಬೆಲೆ, ಕನಿಷ್ಠ ಬೆಲೆ. ಕುಂದಾಪುರ ಹಳೆ ಚಾಳಿ 53,000 ರೂಪಾಯಿ, 51,000 ರೂಪಾಯಿ. ಸಿದ್ದಾಪುರ ರಾಶಿ 52,889 ರೂಪಾಯಿ, 52,099 ರೂಪಾಯಿ. ಕುಮಟ ಚಾಳಿ 49,299 ರೂಪಾಯಿ, 48,500 ರೂಪಾಯಿ. ತೀರ್ಥಹಳ್ಳಿ ಇತರೆ 53,128 ರೂಪಾಯಿ, 45,000 ರೂಪಾಯಿ. ಪುತ್ತೂರು ಹಳೆ ವೆರೈಟಿ 53,000 ರೂಪಾಯಿ, 59,000 ರೂಪಾಯಿ. ಹೊನ್ನಾವರ ಹಳೆ ಚಾಳಿ 44,000 ರೂಪಾಯಿ, 43,000 ರೂಪಾಯಿ. ತಾರೀಕೆರೆ ರಾಶಿ ಅಡಿಕೆ 27,095 ರೂಪಾಯಿ, 27,093 ರೂಪಾಯಿ. ದಾವಣಗೆರೆ ರಾಶಿ ಅಡಿಕೆ 24,000 ರೂಪಾಯಿ, 24,000 ರೂಪಾಯಿ. ಪ್ರಮುಖ ಸೂಚನೆ: ಅಡಿಕೆ ಮತ್ತು ಕೊಬ್ಬರಿ ಮಾರುಕಟ್ಟೆಯಲ್ಲಿ ಬೆಲೆಗಳು ಪ್ರತಿ ಗಂಟೆಗೆ ಬದಲಾಗಬಹುದು. ನೀವು ಮಾರುಕಟ್ಟೆಗೆ ತಲುಪುವ ವೇಳೆಗೆ ಟೆಂಡರ್ ಪ್ರಕ್ರಿಯೆ ಹೇಗಿದೆ ಎಂಬುದನ್ನು ಸ್ಥಳೀಯವಾಗಿ ವಿಚಾರಿಸಿ. ವೀಕ್ಷಕರೇ, ಇಂದಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಆಶಿಸುತ್ತೇನೆ. ಈ ರೀತಿಯ ಅಡಿಕೆ, ಶುಂಠಿ, ಕೊಬ್ಬರಿ ಹಾಗೂ ಮಾರುಕಟ್ಟೆಯ ನೈಜ ದರಗಳ ಮಾಹಿತಿಯನ್ನು ಪ್ರತಿದಿನ ಪಡೆಯಲು ನಮ್ಮ ಭಾಷಾ ಪಾಯಿಂಟ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯಾವುದೇ ಪ್ರಶ್ನೆ ಅಥವಾ ಅಭಿಪ್ರಾಯ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಾಮೆಂಟ್ಗೂ ನಾವು ಉತ್ತರ ನೀಡಲು ಪ್ರಯತ್ನ ಮಾಡುತ್ತೇವೆ. ಧನ್ಯವಾದಗಳು ವೀಕ್ಷಿಸಿದ್ದಕ್ಕಾಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.